ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಕ್ಕಳು ಸ್ಕೂಲೆಲ್ಲ ರಜೆ ಐತಲ್ರಿ. ನಾಷ್ಟ ಮಾಡೀನಿ. ಇವತ್ತು ಚುರುಮುರಿ ಸುಸ್ಲಾ ಮಾಡೀನಿ ನಾಷ್ಟಕ್ಕೆ. ಬರ್ರಿ ನಾಷ್ಟ ಮಾಡೋನು ಎಲ್ಲರೂ. ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದೀನ್ರಿ. ಸ್ಕೂಲ್ ರಜೆ ಐತಂತ ಹೇಳಿ ನೋಡಿಲ್ಲೆಲ್ಲ ಹಿಂಗೆ ದದ್ದರಿಸ್ಬಿಟ್ಟಿದ್ರಿ. ನನ್ನ ಮುಖ ಎಲ್ಲ ದಪ್ಪ ಆಗಿಬಿಟ್ಟಿತ್ತು. ನಾಷ್ಟಕ್ಕೆ ಹಾಕೊಂಡಿನ್ರಿ. ಈಗ ನಮ್ಮ ಮನೆಯವರು ನಾಷ್ಟ ಮಾಡಿ ಒಲೆ ಮುಂದೆ ಕಟ್ಗೆ ಇಲ್ರಿ, ಕಟ್ಗೆ ತೆಗ್ಯಾಕತ್ತಾರ ನಮ್ಮ ಮೈದನ ಮತ್ತು ಅವರು. ಈಗ ನಾಷ್ಟ ಮಾಡಿ ನಾನು ಬಾಂಡೆ ತೊಳೆದು ಬಟ್ಟೆ ಇಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಮುಗೀತ್ರಿ ಕೆಲಸ. ಇವತ್ತು ರಾಖಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ರೀ. ರಾಖಿ ತರಕ್ಕೆ ಹೋಗ್ಬೇಕ್ರಿ, ಮತ್ತು ಐಬ್ರೋ ಮಾಡಿಸ್ಕೊಂಡು ಬರಬೇಕು. ಇವತ್ತಷ್ಟೆಲ್ಲ ಐತ್ರಿ. ನಾಷ್ಟ ಮಾಡಿ ಮತ್ತೆ ಸಿಗೋಣ್ರಿ. ಬಗ್ರಿ ಜಜ್ಜತ್ತಾರ ನೋಡ್ರಿ ಕುತ್ಕೊಂಡ್. ಹಂಗ್ಯಾಕೆ ಮಾಡತ್ತೆಪ್ಪು? ಆಡಕ್ಕೆ ಬರಂಗಿಲ್ಲ ಅದು ಹಂಗೆ ಇದ್ರ. ಹಾಂ, ಗ್ರಿಪ್ಪ. ಒಂದ್ಸಲ ಇದು ಮಾಡ್ರಿಲ್ಲ, ಹಿಂಗೆ ಆಡ್ರಿ. ಮಾಡಪ್ಪು, ನೀನು ಮಾಡ. ನಿಂದಿಲ್ಲ ಒಂದೇ ಐತೇನಿದು. ಇಲ್ಲಿ ಸಾಪ್ ಜಾಗಕ್ಕೆ ಮಾಡ. ಹೆಂಗೆ ತಿರ್ಗತ್ತ ನಮ್ಮ ಬುಗ್ರಿ. ಹಿಂಗೆ ತಗೊಂಡು ಕೈಯಾಗ ಹಿಡ್ಯಾಕೆ ಬರ್ಲೇನಪ್ಪ? ನಮ್ಮ ಸಿದ್ದು ಆಡ್ತಾನ್ರಿ ಈಗ. ಹೋಗಿ ಸಣ್ಣಾಗಿದ್ದಾಗ ಯಾರ್ಯಾರು ಬುಗ್ರಿ ಆಡಿರಿ ಕಮೆಂಟ್ ಮಾಡಿರಿ. ನಿಂತಿತ್ತು ಸಿದ್ದುಂದು. ನಮ್ಮ ಗಂಬು ಬಂದು ನೋಡ್ರಿ ರೆಡಿಯಾಗಿ. ನಮ್ಮ ಗಂಬು ಡಿಪ್ರೆಷನ್ಗೆ ಹೋಗ್ಯಾರ ನೋಡ್ರಿ. ನಮ್ಮ ಬಾಡ್ಗಿದವ್ರು ಬಾಗ್ಲ ಬಡಿಯತ್ತಾನ ಇಲ್ಲಿ ಬಂದು. ಬಾ. ಹಾಂ, ಇಲ್ಲಿ ಯಾಕೆ ಬಂದೀನಿ? ಹಾಂ, ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಷನ್. ಬರ್ಲಿ ಬರ್ರಿ ಬರ್ರಿ. ನಗ್ತಾನ. ಬಾರಪ್ಪ. ಕೂತ್ ಬಿಟ್ಟಾನ್ರಿ. ಎಷ್ಟೊತ್ತೈತಿಲ್ ಬಾ ಅಂದ್ರೆ ಬರ್ಲಾಗನ್. ಎಕ್ಸ್ಪ್ರೆಷನ್ ನೋಡ್ರಿ ಅವ್ನು ಭಾರಿ. ಅವ್ನು ಎಕ್ಸ್ಪ್ರೆಷನ್ ರಾಜಿ ಅದ. ನಾವು ಸುಮ್ಮ ಮಾತಾಡೋದ್ರು ಹಾಗೆ ಮಾತಾಡಂಗಿಲ್ಲವ. ಎಕ್ಸ್ಪ್ರೆಷನ್ ಕೊಟ್ಟೆ ಮಾತಾಡ್ತಾನೆ. ಅದಿಲ್ಲ ಗಂಬು? ಗಾಂಬು ಗಾಂಬು ಬಾ. ಬಡಿಬೇಡ, ಅವ್ರು ಮಕ್ಕೊಂದಿರ್ತಾರೋ. ಹಾಂ, ಮೊಬೈಲ್ ಬೇಕಾ? ಬಾ ಕೊಡ್ತೀನಿ ಬಾ. ಅದಕ್ಕೆ ಬಂದೀನಿ ಇಲ್ಲಿ ಮೊಬೈಲ್ ಸಂಬಂಧ ಡಿಪ್ರೆಷನ್ಗೆ ಹೋಗಿ. ಹಾಂ, ಬಾ ಬಾ ಕೊಡ್ತೀನಿ ಬಾ. ನೀ ಮೊದಲು ಬಾ. ಅಲ್ಲಿದ್ದು ಕೆಳಗಿಳಿ. ಬಿದ್ದು ಹಿಂಗೆ ಸಿಳಿ, ಹಿಂಗೆ ತೆಳಗಿಳಿ. ಹಂಗೆ ಹಾಂ, ಇಳಿದು ಬಾ. ಬಾ ಕೊಡ್ತೀನಿ ಬಾ. ಮೊಬೈಲ್ ಬೇಕತ್ರ. ಮೊಬೈಲ್ ಕೊಡಂಗಿಲ್ಲ ಅಂದೇರಿ ಮತ್ತೆ ಹೋಗಿ ಕೂತ ನೋಡ್ರಿ ಅಲ್ಲೇ ಸೆಟ್ಕೊಂಡು. ಗಂಬು ಡಿಪ್ರೆಷನ್. ಗಂಬು ಬಾ ಕೊಡ್ತೀನಿ ಬಾ. ಏ ಡಿಪ್ರೆಷನ್. ನಾನು ಬಾಲ್ ಮಾಡತ್ತೀನಿ ನೋಡಿ ಡಿಪ್ರೆಷನ್. ಹಾಂ ಹಾಂ, ಡಿಪ್ರೆಷನ್. ನಮ್ಮಪ್ಪ ಅವನಿಗೆ ಕಾಡ್ಸತ್ತಾನ್ರಿ. ಅವನು ಹೋಗಿ ಕೂತಾನಲ್ಲೇ. ಏಯ್ ಏನೋ ಬೈತಾನ್ರಿ ಅವನು. ಇದು ನಮ್ಮ ಗಿಡದಾನ ಸೀತಾಪಕಾಯಿ ನೋಡ್ರಿ, ಎಷ್ಟು ದಮ್ ಐತಿ. ಮಸ್ತ್ ಹಣ್ಣಿಗೆ ಭಾಳ ಸ್ವೀಟ್ ಅದಾವ್ರಿ. ತಿತ್ತಿದಾನು ಅಲ್ಲ, ನಮ್ಮ ದಾನು ಬೇಕನೆ ತಿನ್ನಲ್ರಿ, ಎಲ್ಲರೂ ತಿತ್ತೀವಿ. ಭಾಳ ಅಂದ್ರೆ ಭಾಳ ರುಚಿ ಇದಾವ್ರಿ. ಮಸ್ತ್ ಅದಾವ. ಈಗ ರಾಖಿ ತೊಗೊಂಬರಕ್ಕೆ ಹೊಂಟೀವ್ರಿ. ಸಂಜೆ ಆಗೈತೆ ರೀ, 5 ಗಂಟೆ ಆಗೈತಿ. ಚಾ ಎಲ್ಲ ಕುಡಿದ್ವಿ, ಬಾಂಡೆ ತೊಳೆದು ನಾನು ನನ್ನ ಮಗಳು ಹೊಂಟೀವಿ ರಾಖಿ ತರಕ್ಕೆ. ಮಾರ್ಕೆಟ್ಗೆ ಏನಿಲ್ರಿ, ಇಲ್ಲೇ ಇರ್ತಾವ್ರಿ ಅಂಗಡಿ.
ರೊಕ್ಕ ತೊಗೊಂಡು ಈಗ ರಾಖಿ ತೊಗೊಂಡು ಬರ್ತೀವಿ ರೀ. ಬಾ ನಾನು ಬಂದೀವಿ ರೀ. ಸಣ್ಣ ತೋರಿಸ್ರಿ. ಸಣ್ಣ ಇದ್ರ ತೆಗೆದು ಕೊಡ್ತೀವಿ ರೀ. ನೋಡಿ 12 ಇರ್ತಾರೆ. ಆಯ್ತು ರೀ ಇಷ್ಟೇ. ಇದಕ್ಕೆ 10,000 ರೂಪಾಯಿ ಹೋಗ್ಯಾರ. ಎಷ್ಟು ಸಣ್ಣ ಅದಾವ್ರಿ, ಸಣ್ಣ ನನ್ನ ಫುಲ್. ಗೊಂಬೆ ಅಲ್ಲಿಂದ ಯಾಕೆ ಓಡಿ ಬಂದೆವು? ರುದ್ರಾಕ್ಷಿ ಇದ್ದಿದ್ದಿಲ್ರಿ ಒಂದೊಂದೇ. ಇನ್ನೂ ಬಂದಿದ್ದೆ. ಮತ್ತೆ ಯಾವಾಗ ಬರ್ತಾವ್ರಿ? ರುದ್ರಾಕ್ಷಿ ಇಲ್ಲ. ರಾಖಿ ತೊಗೊಂಡು ಬಂದೆ ರೀ. ಈಗ ಸ್ವಲ್ಪ ಇದ್ದಿರು ಎಲ್ಲಿ ಕಲೆಕ್ಷನ್, ಮತ್ತು ಬೇರೆ ಕಡೆ ಹೋಗಿ ತೊಗೊಂಡು ಬಂದೆ. ತೋರಿಸ್ತೀನಿ ತಡಿ. ನಾ 8 ಜನಕ್ಕೆ ತರ್ತೀನಿ ರೀ ರಾಖಿ. ನಾವು 3 ಜನ ರೀ, ನಾನು ನಮ್ಮ ಅಣ್ಣ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಳು ಅದಾರ ರೀ. ಅವ್ರಿಗೆ ವರ್ಷ ಕಟ್ತೀನಿ ರೀ ನಾ ರಾಖಿ. ನನ್ನ ಮಕ್ಕಳು ಕಟ್ತಾರೆ ರೀ. ಅವ್ರಿಗೆ 8 ಬೇಕು ರೀ, ನನಗೆ 8 ಬೇಕು. 16 ರಾಖಿ. ಇನ್ನೊಬ್ಬರ ದೊಡ್ಡ ಅಣ್ಣ ಇದ್ರಿ, ಅವ ಅಣ್ಣ ತೀರ್ಕೊಂಡ್ರಿ. 3 ವರ್ಷ ಐತ್ರಿ. ಅಣ್ಣ ಮಾರ್ಕೆಟ್ನಾಗ ಇರ್ತಿದ್ದ, ಬಂದು ಕಟ್ಟಿಸ್ಕೊಂಡು ಹೋಗ್ತಿದ್ರಿ ಮೋಹನ್ ಅಣ್ಣ ಅಂತೇಳಿ. ಆ ಅಣ್ಣನೊಬ್ಬನ ಮಿಸ್ ಮಾಡ್ಕೋತೀನಿ ರೀ ನಾ. ಅಮ್ಮಿ ಅಮ್ಮಿ ಅಂತ ಹೇಳಿ ಬರ್ತಿದ್ರಿ ಅಣ್ಣ. ನೋಡಿ ರಾಖಿ ಇನ್ನ ಅದಾವ್ರಿ. ಸರಿ ನೋಡ್ರಿ ಶೈನಿ. ಹಾಪ ನೋಡ್ರಿ ನನ್ನ ರಾಖಿ. ನಮ್ಮ ತಮ್ಮಾಗ ಒಂದೇ ರುದ್ರಾಕ್ಷಿ ಇದ್ದಿದ್ದು ಬೇಕ್ರಿ. ಹುಡುಕ್ಯಾಡ್ದು ಸಿಗ್ಲಿಲ್ರಿ, ಅದು ಹುಡುಕ್ಯಾಡ್ದೆ ಕರೆ. ಮತ್ತು ಇವೆರಡು ಬೇರೆ ಸಣ್ಣವ್ರಿಗೆ ಸಣ್ಣ ಸಣ್ಣ ರಾಖಿ ರೀ. ಅದು ನಾನು ನೋಡ್ರಿ ನನ್ನ ರಾಖಿ ಕಲೆಕ್ಷನ್. ಇವು ಒಂಥರ ಡಿಫ್ರೆಂಟ್ ಅದಾವ್ರಿ, ಅದಕ್ಕೆ ತೊಗೊಂಬಂದಿನಿ ಸಲ. ರಾಖಿ ಹಬ್ಬ ಸ್ಪೆಷಲ್ ರೀ ನನಗಂತೂ. 2 ಸಲ ಅಲ್ಲೇ ನಮ್ಮ ಅಮ್ಮನ ಮನೆಗೆ ಇದ್ದಾರೆ ಈ ಹಬ್ಬಕ್ಕೆ. ರಸಮಲೈ ಮಾಡಿದ್ದೆ, 1 ಸಲ ಖೀರ್ ಮಾಡಿದ್ದೆ. ಈ ಸಲ ಇಲ್ಲಿದ್ದೇ ಹೋಗ್ಬೇಕ್ರಿ ರಾಖಿ ಕಟ್ಟಕ್ಕೆ. ಅಲ್ಲೇ ಬರ್ತಾರೆ ಎಲ್ಲರೂ, ನಮ್ಮ ಅಮ್ಮನ ಮನೆಗೆ ಬರ್ತಾರೆ. ಎಲ್ಲರಿಗೆ ಫೋನ್ ಹಚ್ತೀನಿ. ನಮ್ಮ ಕಾಕ ಬಾಬನ ಮಕ್ಕಳು ಎಲ್ಲರಿಗೆ ನಿಮ್ಗೆ ತೋರಿಸ್ತೀನಿ ರೀ. ಯಾರ್ಯಾರು ಬರ್ತಾರೋ ಅವ್ರಿಗಷ್ಟೇ ತೋರಿಸ್ತೀನಿ ರೀ, ಬರ್ಲಾರ್ದವ್ರಿಗೆ ಹೇಳ್ರಿ. ರಾಖಿ ಹಬ್ಬ ಸ್ಪೆಷಲ್ ರೀ ನನಗಂತೂ. ಇನ್ನೊಂದು ವಿಷಯ ಹೇಳೋದೈತ್ರಿ, ಆಮೇಲೆ ಹೇಳ್ತೀನಿ ರೀ. ಇವೆಲ್ಲ ತೆಗೆದಿಟ್ಟು ಅಡುಗೆ ಮಾಡ್ತೀನಿ ರೀ. ಈಗ ರೊಟ್ಟಿ ಮಾಡ್ತೀನಿ. ನಾಳೆಗೆ ಬರ್ತಿದ್ರಲ್ಲ ರಾಖಿ ಹಬ್ಬ, ಜಲ್ದಿನೇ ಮುಂಜಾನೆ ಅಡುಗೆ ಮಾಡಿಬಿಡ್ತೀನಿ ರೀ ನಾ. ಯಾಕಂದ್ರೆ ಒಬ್ಬೊಬ್ರು ಹೊರಗೆ ಹೋಗಿರ್ತಾರೆ ರೀ, ಡ್ಯೂಟಿಗೆ ಅದು ಹೋಗಿರ್ತಾರೆ, ಸಂಜಾಳೆದು ಬರ್ತಿರ್ತಾರೆ. ನಾ ಚಂತನೇ ಇರ್ತೈತ್ರಿ ನನಗಂತೂ ರಾಖಿ ಕಟ್ಟೋದ್ರಿ. ಈ ವಿಡಿಯೋ ಅಪ್ಲೋಡ್ ನಾಳೆಗೆ ಆಗ್ತೈತ್ರಿ. ಹಾಗಾಗಿ ನಾಡ್ದೈತ್ರಿ ಹಬ್ಬ, ಅಂದರೆ ನಾಳೆಗಂತ ಹೇಳಿದೆ ನಾ. ನೀವು ನೋಡೋದು ನಾಳೆ ನೋಡ್ತಿರ್ತಿರಲ್ಲ, ಅದಕ್ಕೆ. ಪಂಚಮಿ ಹಬ್ಬಕ್ಕೆ ಹಾಕ್ಕೊಟ್ಟಿದ್ದೀವಲ್ರಿ, ಈಗ ಅವ್ರ ಹಬ್ಬಕ್ಕೆ ಹಾಕ್ಕೊಟ್ಟಾರ ನೋಡ್ರಿ. ಒಂಥರ ಸ್ವೀಟ್ ಮಾಡ್ಯಾರ್ರಿ, ಅನ್ನ ಕೊಟ್ಟಾರಿ, ಮತ್ತು ಮೀನಿನ ಸಾರು ಹಾಕ್ಕೊಟ್ಟಾರ್ರಿ ಅವರು. ಊಟ ಅದು ಮುಗಿಸಿ ಇವಾಗ ಬಂದೇವಿ ನೋಡ್ರಿ ನಮ್ಮ ಮ್ಯಾಗಿನ ರೂಮಿಗೆ. ಎಲ್ಲರದು ಊಟ ಆಯ್ತು ರೀ. ಇವಾಗ ಬಂದ್ರೆ ರೀ ಅವ್ರು ಸಿದ್ದು ಶಮ್ಮನ್ ಬಿಡಾಕೆ ಹೋಗ್ಯಾರ್ರಿ ನಮ್ಮ ಮನೆಯವ್ರು. ಮತ್ತೆ ವಾಪಸ್ ಯಾಕೆ ಬಂದೆ ಆತು ಓಡ್ಕೊತ ಬಂದ ನೋಡ್ರಿ. ಒಬ್ಬನೇ ಟೆರ್ಕೇಸ್ ಮೇಲೆ ರೀ. ಇಲ್ಲ ನನ್ನೊಟ್ಟಿಗೆ ಅಲ್ಲಿ ಇರ್ತಾನೆ ರೀ ಅಮ್ಮ. ಆವಾಗಲೇ ಒಂದು ವಿಷಯ ಹೇಳ್ತೀನಿ ಅಂದಿದ್ದೆ ಅಲ್ರಿ, ಟ್ರಿಪ್ಗೆ ಹೋಗಕ್ಕೆ ಪ್ಲ್ಯಾನ್ ಮಾಡತ್ತೀವಿ ರೀ ನಾವು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಭಾಳ ವರ್ಷದಿಂದ ಆಸೆ ಐತ್ರಿ ಟ್ರಿಪ್ಗೆ ಹೋಗ್ಬೇಕಂತ ಹೇಳಿ. ಅವನಿಗೂ ಭಾಳ ಖುಷಿ ಐತೈತ್ರಿ. ನಮ್ಮ ಶಮ್ಮಗೂ ಪ್ಲ್ಯಾನ್ ನಡೆದೈತ್ರಿ. ನಡೆದು 3-4 ದಿನ ಆಯ್ತು ರೀ. ಇದು ಇನ್ನೂ ಕನ್ಫರ್ಮ್ ಆಗಿ ಡೇಟ್ ಫಿಕ್ಸ್ ಮಾಡಿಲ್ಲ ರೀ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನಾನು ಈಗ ಮೀಶೋದಾಗ ಫ್ಲಿಪ್ಕಾರ್ಟ್ನಾಗೆಲ್ಲ ಡ್ರೆಸ್ ಆರ್ಡ್ರ್ ಹಾಕ್ಕೊಂಡು ಈಗ ಬರ್ತಾವೆ.
ಅಷ್ಟೊತ್ತಿಗೆ ಬಂದರೆ ಚಲೋ ಐತ್ರಿ. ನಾವು ಒಂದು ವಾರ ಐತ್ರಿ ನಾವು ಹೋಗೋದು ಫಿಕ್ಸ್ ಮಾಡ್ಯಾರಿ. ಆದರೂ ಅರ್ಧಂಬರ್ಧನೇ ಪೂರಾ ಇನ್ನೂ ಆಗಿಲ್ಲ ರೀ ಡೇಟ್ ಫಿಕ್ಸ್. ಜಲ್ದಿ ಆಲತ್ತು ಬಿಡ್ಕೊಳತ್ತಿದ್ರಿ. ನಾ ಅಂತೂ ಭಾಳ ಅಂದ್ರೆ ಭಾಳ ಎಕ್ಸೈಟ್ ಆಗೀನಿ ರೀ. ನಾ ಅಂತ ಭಾಳ ಇಷ್ಟ ಆಯ್ತು ರೀ ನನಗೆ ಹೋಗೋದು. 3 ವರ್ಷದಿಂದ ಐತ್ರಿ ಅದು ಆಸೆ. ನಮ್ಮ ಮನೆಯವ್ರು ಹೋಗಿ ಬಂದಿದ್ರಿ. ನೀವು ಹೋಗಿರಿ ನಮ್ಮನ್ನು ಕರ್ಕೊಂಡು ಹೋಗಂತ ಹೇಳಿದ್ದೆ ರೀ. ಅವಾಗಿನ ಹಿಡ್ದಾನೆ ನನ್ನ ಸಂಬಂಧ ದುಡ್ಡು ಕೂಡಿಟ್ಟಾರ್ರಿ ಅವರು ಹೋಗ್ಲಾಕ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ರೀ. ಇನ್ನೂ ಏನು ಕನ್ಫರ್ಮ್ ಗೊತ್ತಿಲ್ಲ ರೀ. ಫಿಕ್ಸ್ ಮಾಡಿದ್ನು ಹೇಳ್ತೀನಿ, ಮಾಡಿದ್ರೆ ಹೇಳ್ತೀನಿ ಮುಂದಿನ ವಿಡಿಯೋದಾಗ್ರಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗಂಡಿ ಬಾಯ್.